ಬಳ್ಳಾರಿಯ ಹೈ ವೋಲ್ಟೇಜ್ ಅಂದ್ರಾಳು ಏರಿಯಾದಲ್ಲಿ ಸ್ಥಳೀಯರಿಂದ ಪ್ರತಿಭಟನೆ. ಬಳ್ಳಾರಿಯ ಅತಿ ಸೂಕ್ಷ್ಮ ಪ್ರದೇಶಗಳಲ್ಲಿ ಒಂದಾದ ಅಂದ್ರಾಳು ಪ್ರದೇಶದಲ್ಲೇ ಇಂದು ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿತ್ತು. ಸ್ಥಳೀಯರು ಸರ್ಕಾರದ ನಿರ್ಧಾರಕ್ಕೆ ವಿರೋಧ ವ್ಯಕ್ತಪಡಿಸಿ ಪ್ರತಿಭಟನೆ ನಡೆಸಿದರು. ಅಂದ್ರಾಳು ಏರಿಯಾ ಡಿಸಿ ಕಾಲೋನಿಯಲ್ಲಿ ಭಾಗ್ಯ ಎಂಬ ಮಂಗಳಮುಖಿ ಭಿಕ್ಷಾಟನೆ ಮಾಡಿ ಕಷ್ಟಪಟ್ಟು ಹುಲಿಗಮ್ಮ ಗುಡಿ ಹಾಗೂ ಪರಶುರಾಮ ಗುಡಿಯನ್ನು ನಿರ್ಮಿಸಿದ್ದಾರೆ. ನಾನೇನು ಒಂದು ಮನೆ ಕಟ್ಕೊಂಡು ಒಂದು ಸಂಸಾರ ಮಾಡಿದ್ರೆ ಕೊಡೆ ಬಡಲಿ, ನಾನು ಮನೆ ಕಟ್ಕೊಂಡು ಸಂಸಾರ ಮಾಡಿಲ್ಲ. ದೇವಸ್ಥಾನಕ್ಕೆ ಅಭಿವೃದ್ಧಿ ಮಾಡ್ತಾ ಇದ್ದೀನಿ. ಇವಾಗ ನಾಳೆ 8ನೇ ತಾರೀಕಿಗೆ ಎಲ್ಲ ದೇವಸ್ಥಾನ ಭೂಮಿ ಪೂಜೆ ಮಾಡ್ಬೇಕು. ನಾನು ಮತ್ತೆ ಒಂದು ತೇರು ಮಾಡ್ಸೋಕೆ ರಥ ಮಾಡಿಸ್ತಾ ಇದ್ದೀನಿ. ಅದಕ್ಕೆ ಹಿಂದೆ ಶೆಡ್ ಹಾಕಿ ತೇರು ಅದ್ರಾಗ ಬಿಡ್ಬೇಕಂತ ಶುಕ್ರವಾರ ಮಂಗಳವಾರ ಅಲ್ಲಿ ದೂರ ಹುಲಿಗಮ್ಗೆ ಹೋಗ್ಲಿದ್ದವರು ಊಟದ ವ್ಯವಸ್ಥೆ ಎಲ್ಲ ಮಾಡ್ಬೇಕಂತ ಇದ್ದೀನಿ. ನಾನು ಇಲ್ಲಿ ಪಬ್ಲಿಕ್ಗೆ ಯಾರಿಗೆ ಇಷ್ಟ ಇಲ್ಲ. ಇದೀಗ ಅದೇ ಸ್ಥಳದಲ್ಲಿ ಯಲ್ಲಮ್ಮ ಗುಡಿಯನ್ನು ಕಟ್ಟಿಸಲು ಮುಂದಾಗಿರುವ ವೇಳೆ ಆ ಜಾಗದಲ್ಲಿ ಸರ್ಕಾರದಿಂದ ಅಂಗನವಾಡಿಯನ್ನು ಅದೇ ಸ್ಥಳದಲ್ಲಿ ನಿರ್ಮಿಸಲು ಮುಂದಾಗುತ್ತಿರುವುದಕ್ಕೆ ಸ್ಥಳೀಯರು ಆಕ್ಷೇಪ ವ್ಯಕ್ತಪಡಿಸಿದರು. ಅಂಗನವಾಡಿ ನಮ್ಮ ಅಂದ್ರಾಳು ಪ್ರದೇಶಕ್ಕೆ ಅವಶ್ಯಕತೆ ಇದೆ, ಆದರೆ ಬೇರೆ ಸರ್ಕಾರಿ ಜಾಗ ಇದ್ದಾಗ ಕಳೆದ 15 ವರ್ಷಗಳಿಂದ ಗುಡಿ ಇರುವ ಜಾಗದಲ್ಲೇ ಕಟ್ಟಬೇಕೆಂಬುದು ಅನುಮಾನ ಹುಟ್ಟಿಸುತ್ತದೆ. ನಾನು ವಕೀಲರು, ನಾನು ಇಲ್ಲೇ ವಾಸ, ನಮ್ಮದು ಅಂದ್ರಾಳು ವಾಸನೆ. ಬಟ್ ಇದು ಗುಡಿ ಕಟ್ಟಿ 15 ವರ್ಷ ಮೇಲೆ ಆಯಿತು. 15 ವರ್ಷ ಮೇಲೆ ಆಯಿತು. ಈಗ ನಾವು ಊರಲ್ಲಿ ಎಲ್ಲ ದೇವಸ್ಥಾನಕ್ಕೂ ಹಿಂಗೆ ತುಂಬ ಸಪೋರ್ಟಿವ್ ಎಲ್ಲ ಮಾಡ್ತಾಯಿದ್ದೀವಿ. ಈಗ ಏನಾಗಿದೆ ಅಂದರೆ ಗೌರ್ಮೆಂಟ್ ಜಾಗ ಅಂತ ಹೇಳ್ತಿದ್ದಾರೆ. ಯಾವುದೇ ಥರದ ನನಗೂ ಮಾಹಿತಿ ಕೊಟ್ಟಿಲ್ಲ. ನಾನು ಡೆಪ್ಯೂಟಿ ಕಮಿಷನರ್ ಕೇಳಿದೆ, ಒಂದು ಕಾಪಿ ಕೊಟ್ಟು ಸರ್ ಇಲ್ಲಿ ಸ್ಯಾಂಕ್ಷನ್ ಆಗಿದ್ದಾರೆ ಕಾಪಿ ಕೊಟ್ಟು. ಅವ್ರು ವರ್ಕ್ ಆರ್ಡರ್ ಕೊಟ್ಟಿದ್ದಾರೆ. ಅಂತ ವರ್ಕ್ ಆರ್ಡರ್ ಇದೆ, ನಾನು ನಿಮಗೆ ಕಳಿಸ್ಕೊಡ್ತೀನಿ. ಆ ವರ್ಕ್ ಆರ್ಡ್ರಲ್ಲಿ ಯಾವುದೇ ಥರದ ಪ್ಲಾಟ್ ಮೆನ್ಷನ್ ಆಗಲಿ ಮತ್ತೊಂದು ಮೆನ್ಷನ್ ಆಗಲಿ ಮಾಡಿ ವರ್ಕ್ ಆರ್ಡರ್ ಆಗಿಲ್ಲ. ಅದು ವರ್ಕ್ ಆರ್ಡರ್ ಆಗಿದೆ ಎಲ್ಲಾಗಿದೆ ಅಂದರೆ ಅಂದ್ರಾಳು ಡಿ ಸಿ ಕಾಲೋನಿ ಆಗಿದೆ. ಡಿ ಸಿ ಕಾಲೋನಿ ಎಲ್ಲನೇ ಕಟ್ಟಬಹುದು ಅಂಗನವಾಡಿ ಅಂತಿದೆ. ಸ್ಥಳೀಯರ ಪ್ರಕಾರ ಜಾಗದ ಅವಶ್ಯಕತೆ ಇದ್ದರೆ ಗುಡಿಗೆ ತೊಂದರೆಯಾಗದಿರಲು ಜಿಕೆ ಸ್ವಾಮಿ ಅವರ ಜಿಕೆ ಫೌಂಡೇಶನ್ ವತಿಯಿಂದ ಅಂಗನವಾಡಿಗೆ ಜಾಗ ನೀಡಲು ಸಿದ್ಧರಿದ್ದಾರೆ ಎಂದು ತಿಳಿಸಿದರು. ಆದರೂ ಜನಹಿತಾಸಕ್ತಿಗೆ ವಿರುದ್ಧವಾಗಿ ಅಧಿಕಾರಿಗಳು ಮುಂದುವರಿಯುತ್ತಿರುವುದು ಹಲವು ಪ್ರಶ್ನೆಗಳಿಗೆ ಕಾರಣವಾಗಿದೆ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದರು. ಅಂಗನವಾಡಿ ಮಾಡಿ ಅಂಗನವಾಡಿ ಒಳ್ಳೇದಕ್ಕ ಹುಡುಗರಿಗೆ ಜಾಗ ಬಹಳಷ್ಟು ಇದಾವ ಗೌರ್ಮೆಂಟಿನವು, ಅದು ತೋರಿಸ್ಕೊಡ್ತೀವಿ. ಅದು ಜಾಗ ಇಲ್ಲ ಅಂದ್ರಗಿನ ನಮ್ಮ ಜಿ ಕೆ ಅಣ್ಣವರು ನಮ್ಗೆ ಏನು ಹೇಳಿದಾರ, ಅಮ್ಮ 3 ಸೆಂಟ್ ಅಲ್ಲ, ಇದು 3 ಪ್ಲಾಟ್ ಅಷ್ಟು ಜಾಗ ಬೇರೆ ಕಡೆ ಅಂಗನವಾಡಿಗೆ ನಾನು ಕೊಡಿಸ್ತೀನಿ ಅಂತ ಹೇಳಿ ನಮಗೆ ಮಾತು ಕೊಟ್ಟಿದ್ದಾರೆ. ಅದೇ ಥರ ನಾವು ಎಲ್ಲರಿಗೆ ಕೇಳ್ಕೊತಾ ಇದ್ದೀವಿ.